ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಿನ್ನೆ ತಾನೇ ರಿಲೀಸ್ ಆಗಿರ್ತಕ್ಕಂಥ ಭೈರತಿ ರಣಗಲ್ ಮೂವಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀವಿ. ನಮಗೇನು ಇಷ್ಟ ಆಯಿತು, ಇಷ್ಟ ಆಗಲಿಲ್ಲ, ಅದನ್ನೇ ಮಾತಾಡ್ತೀವಿ. ಲೆಟ್ಸ್ ಸಿ ಹೌ ಇಟ್ ವಿಲ್ ಗೋ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗಾಯ್ಸ್. ಬ್ರೋ, ಮೊದಲಿಗೆ ಈ ಮೂವಿಯಲ್ಲಿ ಒಂದು ವಿಶೇಷತೆ ಇದೆ, ಅದೇನು ಅಂತ ಹೇಳು. ವಿಶೇಷತೆ, ಇದು ಕನ್ನಡದ ಮೊಟ್ಟ ಮೊದಲ ಪ್ರೀಕ್ವೆಲ್ ಮೂವಿ ಅಂದರೆ ಆಲ್ರೆಡಿ ಒಂದು ಮೂವಿ ರಿಲೀಸ್ ಆಗೋಗಿರುತ್ತೆ. ಆ ಹಿಂದಿನ ಪಾತ್ರಗಳನ್ನ ಅಥವಾ ಹಿಂದಿನ ಸ್ಟೋರಿ ಹೇಳೋದಿರುತ್ತಲ್ಲ. ಸೊ ಕಾಂತಾರ ಚಾಪ್ಟರ್ 1 ಬರ್ತಿದೆಯಲ್ಲ, ಅದು ಕೂಡ ಪ್ರೀಕ್ವೆಲ್ ಮೂವಿನೇ. ಬಟ್ ಇವಾಗ ರಿಲೀಸ್ ಆಗಿರೋದು ಭೈರತಿ ರಣಗಲ್ಲು, ಇದು ಮಫ್ತಿಗೆ ಪ್ರೀಕ್ವೆಲ್ ಮೂವಿ. ಅಂದರೆ ಮಫ್ತಿಯಲ್ಲಿ ಭೈರತಿ ರಣಗಲ್ ಅನ್ನೋ ಒಂದು ಪಾತ್ರನ ತೋರಿಸಿದ್ರು. ಅವನು ಮುಂಚೆ ಹೇಗಿದ್ದ ಅನ್ನೋದೇ ಈ ಮೂವಿ ಸ್ಟೋರಿ, ಭೈರತಿ ರಣಗಲ್. ಬ್ರೋ, ನೀವು ಮಫ್ತಿ ಮೂವಿನೂ ನೋಡಿದ್ಯಾ, ಈ ಮೂವಿನೂ ನೋಡಿದ್ಯಾ? ಕರೆಕ್ಟ್. ಸೊ ಈ ಮೂವಿಗೋಸ್ಕರ ಮಫ್ತಿ ಮೂವಿ ನೋಡು ಹೋಗಿದ್ಯಾ? ಸೊ ಎರಡಕ್ಕೂ ಎಷ್ಟು ಕನೆಕ್ಷನ್ ಇತ್ತು, ಹೇಗಿತ್ತು ಮೂವಿ? ಪ್ರೀಕ್ವೆಲ್ ಮೂವಿ ಅಂತ ನಿಂಗೆ 100% ಪ್ರೀಕ್ವೆಲ್ ಮೂವಿ ಇದು ಅಂತ ಅನಿಸ್ತಾ? ಅನ್ನಿಸ್ತು. ಯಾಕಂತ ಅಂದರೆ ತುಂಬ ಎಲ್ಲ ಕ್ಯಾರೆಕ್ಟರ್ನು ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಹೆಂಗಂತ ಅಂದರೆ ಮಫ್ತಿ ಮೂವಿ ನೋಡ್ತಿದ್ದಾಗ ಗೊತ್ತಾಯಿತು, ಕೆಲವೊಂದನ್ನ ಹೇಳಿರಲಿಲ್ಲ ಎಲ್ಲನೂ ಕೂಡ. ಯಾವುದನ್ನು ಹೇಳಿರಲಿಲ್ಲ ಹೇಳು? ಅವ್ರ ತಂಗಿ ಗಂಡನ್ನ ಯಾಕೆ ಸಾಯಿಸ್ತಾ ಅನ್ನೋದು ಹೇಳಿರಲಿಲ್ಲ. ಅರ್ಥ ಆಯ್ತಾ? ಅವ್ರ ತಂಗಿ ಗಂಡನ ತೋರಿಸಿರ್ಲಿಲ್ಲ ಏನೇನು ಮಾಡ್ತಿದ್ದ, ಏನು ಕತೆ ಅಂತ. ಅಕ್ಕ, ಮೂವಿ ಹೇಗಿತ್ತು? ಪೈಸಾ ವಸೂಲ್ ಮೂವಿ ಅಂತ ಏನಾದರೂ ಅನ್ನಿಸ್ತಾ ನಿಂಗೆ? ಮೂವಿ ಚೆನ್ನಾಗಿತ್ತು. ಪೈಸಾ ವಸೂಲ ಇಲ್ವಾ ಆ ಥರ ಹೇಳಕ್ ಬರಲ್ಲ. ಬಟ್ ಮೂವಿ ಎಬೋ ಅವರೇಜ್ ಆಗಿತ್ತು ಮೂವಿ. ಸೊ ಆರಾಮ್ಸೆ ಹೋಗಿ ನೋಡ್ಬೋದು ಮೂವಿನ. ಮಫ್ತಿ ಮೂವಿ ಇದು ಹಿಂದಿನ ಪಾರ್ಟ್ ಆಗಿರೋದ್ರಿಂದ ಎಲ್ಲಾ ಇನ್ಸಿಡೆಂಟ್ನು ಕೂಡ ಕನೆಕ್ಟ್ ಮಾಡಿದ್ದಾರೆ. ಕತೆನ ಸಿಂಪಲ್ ಆಗಿ ಬರ್ಕೊಂಡಿದ್ದಾರೆ. ಚೆನ್ನಾಗಿದೆ ಮೂವಿ. ಒಟ್ಟಿನಲ್ಲಿ ಮೇಕಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂವಿನ ಆರಾಮ್ಸೆ ಹೋಗಿ ನೋಡ್ಬೋದು ಅಂತ ನಾನು ಹೇಳ್ತೀನಿ. ಒಂದೇನು ಇಷ್ಟ ಆಯಿತು ಅಂದರೆ, ಶಿವಣ್ಣ ಅವ್ರದ್ದು ಎಲ್ಲ ಮೂವಿನಲ್ಲೂ ಅವ್ರದ್ದು ಎಂಟ್ರಿ ಸೀನ್ಸ್ ಸಖತ್ತಾಗಿರುತ್ತೆ. ಇಲ್ಲೂ ಅಷ್ಟೇ, ಅವ್ರು ಸಿಂಪಲ್ ಆಗಿ ಮಾಸಾಗಿ ಎಂಟ್ರಿ ಹೊಡಿತಾರೆ ನೋಡು, ಸಾಕಾಗಿತ್ತು. ಅವ್ರ ಆ್ಯಕ್ಟಿಂಗ್ ಅಂತೂ ಟಾಪ್ ನಾಚ್ ಮಾಡಿದಾರಲ್ಲ. ಅವ್ರ ಹೈ ಲುಕ್ಕೆ ಸಾಕು. ಹೌದಲ್ಲ, ಅವ್ರು ಪ್ರತಿಯೊಂದು ಕಡೆನೂ ತೋರಿಸ್ತಾ ಇದ್ರು. ಅವ್ರು ಚಿಕ್ಕವರಾಗಿದ್ದಾಗಲೂ ಅವ್ರ ಕಣ್ಣ ಹೈಲೈಟ್ ಮಾಡಿ ತೋರಿಸ್ಕೊಂತ ಬಂದರು ಎಲ್ಲ ಕಡೆ ಮೂವಿನೂ. ಅಂದರೆ ಅವ್ರ ಕಣ್ಣಲ್ಲೇ ಹೇಳ್ತಿತ್ತು ಅವ್ರು ಏನು ಮಾಡಬೇಕು, ಅವ್ರ ಉದ್ದೇಶ ಏನು ಅನ್ನೋದು ಅಲ್ಲಿ ತೋರಿಸ್ತಾ ಇತ್ತು ಅಲ್ಲ. ಖಂಡಿತ. ಶಿವಣ್ಣ ಅವರ ಹೈ ಲುಕ್ ಪ್ಲಸ್ 1 ಲಾಂಗ್ ಅಷ್ಟೇ. ಶಿವಣ್ಣನ ಬಗ್ಗೆ ಮೂವಿ ಹೇಳ್ಬೇಕಂತಂದ್ರೆ ಇಷ್ಟಿದ್ರೆ ಸಾಕು. ಅವ್ರದೊಂದು ಸಿಂಪಲ್ ವಾಕ್. ಕರೆಕ್ಟ್. ಬ್ರೋ, ಮೂವಿಯಲ್ಲಿ ಒಂದು ಮೂವಿ ಅಂತ ಬಂದ್ರೆ ಹೀರೋ ಪಾರ್ಟ್ ಎಷ್ಟಿರುತ್ತೋ ಅಷ್ಟೇ ಪಾರ್ಟ್ ವಿಲನ್ದು ಇರುತ್ತೆ. ಈ ಮೂವಿಯಲ್ಲಿ ವಿಲನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಿನ್ನ ಅಭಿಪ್ರಾಯ ಏನು? ನೀನೇ ಅರ್ಥ ಮಾಡ್ಕೊ. ಇಲ್ಲಿನ ತನಕ ನಾವು ವಿಲನ್ ಬಗ್ಗೆ ಮಾತಾಡಿಲ್ಲ ಅಂತಂದ್ರೆ ಅವ್ನ ಕ್ಯಾರೆಕ್ಟರ್ ಅಷ್ಟು ನಮ್ಮ ಮೇಲೆ ಎಫೆಕ್ಟ್ ಆಗಿಲ್ಲ ಅಂತ. ಸೊ ಅವನು ಅಷ್ಟೊಂದು ಎಫೆಕ್ಟ್ ಆಗಲಿಲ್ಲ, ಸ್ಟ್ರಾಂಗ್ ಇರಲಿಲ್ಲ. ಈಗ ನಮ್ಮ ಅವಿನಾಶ್ ಅವರು, ಅವ್ರಿಗಂತೂ ಅವ್ರಿಗೆ ನೋಡೋಕ್ಕಂತೂ ಎಷ್ಟು ಕೆಟ್ಟಿಡ್ಸಿದ್ದಾರೆ ಅಂದರೆ, ಅವರು ವಿಲನ್ ಅಂತ ಕಾಣಿಸೋದೇ ಇಲ್ಲ. ಯಾವುದೋ ಕಾಯಿಲೆ ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋ ಥರ ಕಾಣ್ತಿದ್ರು. ಆ್ಯಂಡ್ ಮೇನ್ ವಿಲನಿಗೆ ಬಂದರೆ ಅವ್ನು ನೋಡಿದ್ರಂತೂ ವಿಲನ್ ಅಂತ ಅನ್ನಿಸ್ತಾ ಇರಲಿಲ್ಲ ನಮಗೆ. ಡಿಫ್ರೆಂಟ್ ಲುಕ್ ಕೊಡಕ್ಕೆ ಹೋಗಿದ್ದಾರೆ. ಅವರಿಗೆ ಏರಿದೆ ಸದ್ಯಕ್ಕೆ, ಅವ್ರನ್ನ ಒಂದು ಸ್ವಲ್ಪ ಬೋರ್ಡ ತಲೆ ಥರ ಏನೋ ಮಾಡಿದ್ದಾರೆ. ಅವಾಗ ಮೇಕಪ್ ಮಾಡಿದ್ದಾರೆ, ಇಲ್ಲಿ ಮೇಕಪ್ ಮಾಡಿದ್ದಾರೆ. ಸೊ ಇಲ್ಲಿ ಡಿಫ್ರೆನ್ಸ್ ಕಾಣಿಸುತ್ತೆ. ಆ ಡಿಫ್ರೆನ್ಸಲ್ಲಿ ಏನು ಅನ್ಸಲ್ಲ. ಮತ್ತು ಅವ್ರದ್ದು ಏನು ಮೇನ್ ಪಾರ್ಟ್ ಇಲ್ಲ. ಅವರು ಇನ್ನೊಬ್ರು ವಿಲನ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಅವ್ರದ್ದೇನು ಇಲ್ಲ. ಅವರು ಹೊಡೆದಾಡೋ ವಿಲನ್ಸ್ ಅಲ್ಲ ಇವ್ರು ಬಂದ್ಬಿಟ್ಟು ಬಿಸ್ನೆಸ್ ಮ್ಯಾನ್ಸು. ಬಿಸ್ನೆಸ್ಗೆ ಯಾರಾದರೂ ಅಡ್ಡ ಬಂದರು ಅಂದರೆ ಅವ್ರು ಬಿಡ್ತಿರ್ಲಿಲ್ಲ. ಶಿವಣ್ಣ ಅಡ್ಡ ಬಂದ ಅಂತ ಅವ್ರು ಏನೇನೋ ಸ್ಕೆಚ್ ಆಗ್ತಿದ್ರು, ಶಿವಣ್ಣನ ಹೊಡಿಬೇಕು, ಶಿವಣ್ಣನ ಇಲ್ದಂಗೆ ಮಾಡಬೇಕು ಅಂತ. ಬಟ್ ಅಲ್ಲಿ ಶಿವಣ್ಣ ಅವಕಾಶ ಕೊಡಲಿಲ್ಲ. ಅವ್ರಿಗೆ ಏನೇನು ಐಡಿಯಾ ಆಗ್ತಿದ್ರಲ್ವಾ, ಅದು ಯಾವುದು ಶಿವಣ್ಣನ ಬೀಟ್ ಮಾಡ್ತಕ್ಕಂಥದ್ದು ಆಗಿರಲಿಲ್ಲ ಅಲ್ಲಿ. ಯಾಕೆ ಹೇಳು? ಅಲ್ಲಿ ಏನೋ ಅವ್ರ ನೆಟ್ಟಿಗೆ ಇರಲಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿ ಸ್ಟೋರಿ ಬರ್ಕೊಂಡಿರಲಿಲ್ಲ ವಿಲನ್ಸ್ ಪಾರ್ಟಿಗೆ. ಈ ಮೂವಿ ಏನು ಇಷ್ಟ ಆಯ್ತು ನಿಮಗೆ? ಮೂವಿ ಫೈಟಿಂಗು, ಡೈರೆಕ್ಷನ್ನು ಮತ್ತು ಬಿಲ್ಡಪ್ ಸಾಂಗ್ಸು ಮೂವಿಯಲ್ಲಿ ಇಷ್ಟ ಆಗುವಂಥದ್ದು ಇದೆ. ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಪೀಪಲ್ಗೋಸ್ಕರ ಏನೋ ಒಂದು ಮಾಡೋದು ಬರುತ್ತಲ್ಲ, ಅದಿಷ್ಟ ಆಗುತ್ತೆ. ಕಮ್ಯುನಿಟಿಗೋಸ್ಕರ, ಒಂದು ಗ್ರೂಪ್ ಆಫ್ ಪೀಪಲ್ಗೋಸ್ಕರ ಅವನು ರಿಸ್ಕ್ ತಗೊಳ್ಳೋದು ಇಷ್ಟ ಆಗುತ್ತೆ. ಓಕೆ. ಆ ರಿಸ್ಕ್ ತಗೊಳ್ಳೋ ಪರ್ಸನಲ್ ಥಿಂಗ್ಸ್ನು ಕೂಡ ಅವನು ನೆಗ್ಲೆಕ್ಟ್ ಮಾಡಬೇಕಾಗುತ್ತೆ, ಅಥವಾ ಫೋಕಸ್ ಕಡಿಮೆ ಮಾಡಬೇಕಾಗ್ಬರುತ್ತೆ. ತಂಗಿ ಮದ್ವೆಗೆ ಹೋಗೋದಿಲ್ಲ. ಈ ಥರ ಕೆಲವೊಂದು ಇನ್ಸಿಡೆಂಟ್ಸ್ಗಳು ಅವನ್ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಆದರೆ ಅದೇ ಜನಗಳಿಗೋಸ್ಕರ ನಾನು ಏನು ಮಾಡೋಕ್ಕಾದ್ರೂ ರೆಡಿ ಇದ್ದೀನಿ ಅನ್ನೋ ಥರ ಒಂದು ಬಿಹೇವಿಯರ್ ಆ ಮೂವಿ ಫುಲ್ಲು ಇರುತ್ತೆ. ಓಕೆ, ಜನಗಳಿಗೋಸ್ಕರ ಯಾರನ್ನು ಬೇಕಾದರೂ ಕಳ್ಕೊತೀನಿ, ಬಟ್ ಜನರನ್ನೇ ಕಳ್ಕೊಳ್ಳೋಕೆ ನಾನು ರೆಡಿ ಇರಲ್ಲ ಅಂತ ಹೇಳಿ ತಂಗಿ ಗಂಡ ಮಿಸ್ಟೇಕ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅವನು ಸಾಯಿಸ್ಬಿಡ್ತಾನೆ. ಅವೆಲ್ಲ ಸ್ವಲ್ಪ ಕನೆಕ್ಟ್ ಆಗ್ತವೆ ತುಂಬ. ಹೌದೌದು. ಜನರಿಗೋಸ್ಕರ ಯಾರನ್ನು ಬೇಕಾದ್ರೂ ಕಳ್ಕೊಳ್ಳೋಕೆ ಇಷ್ಟಪಡ್ತೀನಿ, ಆದರೆ ಜನಗಳನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತ. ಲೈಕ್ ಈ ವಾಸ್ ಇನ್ ಟು ಪೀಪಲ್ಸ್, ಲೈಕ್ ನಾನು ಜನರು ಸೇವೆ ಮಾಡಬೇಕು ಅಂತ.
ಸೊ ಅಲ್ಲಿ ಹೆಂಗೆ ಕಾಣ್ತಿದ್ದ ಅಂದರೆ ಒಬ್ಬ ನಾಯಕ ಸಿಕ್ಕಿದ್ದ ಅವ್ರಿಗೆಲ್ಲ ದಿಕ್ಕು ತೋಚೋರಿಗೆ ಅನ್ನೋದು ಕಾಣಿಸ್ತಾ ಇತ್ತು. ಇಷ್ಟೆಲ್ಲ ಮೂವಿನಲ್ಲಿ ಲಾಜಿಕಲಿ ಇಂಬ್ಯಾಲೆನ್ಸ್ ಇದ್ರೂ ಕೂಡ ನಂಗೆ ಒಂದು ಇಷ್ಟ ಆಯಿತು. ಅದು ಸ್ವಲ್ಪ ತುಂಬಾ ಲಾಜಿಕಲಾಗಿ ಯೋಚನೆ ಮಾಡಿದ್ದಾರೆ. ಆ ನಿಜ ಜೀವನದಲ್ಲೂ ಅದು ನಮಗೆ ಕನೆಕ್ಟ್ ಆಗುತ್ತೆ. ಏನಂತ ಅಂದರೆ, ಈಗ ಕಂಪ್ಲೇಂಟ್ ಕೊಟ್ಟಿರೋನೇ ತೀರೋಗಿದ್ದಾನೆ ಅಂತಂದರೆ ಆ ಕೇಸ್ ನಿಲ್ಲೋದೇ ಇಲ್ಲ ಕೋರ್ಟಲ್ಲಿ ಅಂತ. ಈಗ ಅದನ್ನು ಅಲ್ಲಿ ಮಾಡ್ದ ಯಾರು ಹೇಳು, ವಿಲನ್ ಏನು ಮಾಡ್ದ, ಅವನ ಆಪೋಸಿಟ್ ಕಂಪ್ಲೇಂಟ್ ಯಾರ್ಯಾರು ಕೊಟ್ಟಿರ್ತಾರೆ ಜಮೀನು ಬರ್ಸ್ಕೊಂಬಿಟ್ಟಿದ್ದಾನೆ ಅಂತ ಅವ್ರನ್ನೆಲ್ಲರನ್ನೂ ಸಾಯಿಸ್ಬಿಡ್ತಾನೆ. 100 ಜನ ಏನೋ ಇರ್ತಾರಲ್ಲ ಸಾಯಿಸೋದು, ಆ 100 ಜನನ ಸಾಯಿಸಿದಾಗ ಅವ್ನು ಕೇಸೇ ನಿಲ್ಲಲ್ಲ ಅಂತ ಗೊತ್ತಾಗಿ ಕೇಸು ವಿಲನ್ ಕಡೆ ಆಗುತ್ತೆ. ಮತ್ತು ಆ ವಿಲನ್ ಬಗ್ಗೆ ಮಾತಾಡಬೇಕಂದ್ರೆ ಆ ವಿಲನ್ ಏನು ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಯಾರು ಹೇಳು, ಮೇನ್ ವಿಲನ್ನು ಅಷ್ಟೇ. ಅವ್ನ ಕೆಳಗೆ ಯಾರಿದ್ದಿದ್ದು ಅವಿನಾಶ್ ಅವ್ರದ್ದು ಏನಂತಂದರೆ ಅವ್ರದ್ದು ಗೆಟಪೇ ಸರಿ ಇರಲಿಲ್ಲ, ಹಾಳು ಮಾಡಿಬಿಟ್ಟಿದ್ರು. ಅವ್ರದ್ದು ಇಲ್ಲೆಲ್ಲ ಕೂದಲೆಲ್ಲ ತೆಗ್ದು ಇಲ್ಲಿ ಮಾತ್ರ ಕೂದಲಿಟ್ಟು ಇಲ್ಲಿ ಮಾತ್ರ ಮೇಕಪ್ ಮಾಡಿ ಇಲ್ಲೆಲ್ಲ ಮೇಕಪ್ ಮಾಡದೆ ಇರೋ ಥರ ಕಾಣಿಸ್ತಿತ್ತು ಇಲ್ಲಿ ಮೇಕಪ್ ಮಾಡಿದ್ದೆಲ್ಲ. ಹೌದು, ಆ್ಯಕ್ಚುಲಿ ಅವ್ರಿಗೆ ಹೇರ್ ಸ್ಟೈಲ್ ಇದೆ ನಾರ್ಮಲ್ ಆಗಿ, ಒಂದು ಡಿಫ್ರೆಂಟ್ ಲುಕ್ ಕೊಡೋಕೆ ಹೋಗಿದ್ದಾರೆ. ಇಲ್ಲಿ ಬೋಡ ಥರ ಏನೋ ಮಾಡಿ ಇಷ್ಟು ಏರಿರೋ ಥರ. ಸೊ ಅದು ಹೆಂಗೆ ಕಾಣಿಸುತ್ತೆ ಅಂದರೆ ಮಾಡಿದ್ದಾರೆ, ಅದು ಆರ್ಟಿಫಿಷಿಯಲ್ ಅಂತ ನಮಗೆ ಈಸಿಲಿ ನಾವು ಕಂಡುಹಿಡಿಬೋದಾಗಿತ್ತು, ಆ ಥರ ಇತ್ತು. ಹೌದೌದು. ಅಂಡ್ ನನಗೆ ಇನ್ನೊಂದು ಆ ಸೀನಿಗೆ ಇಷ್ಟ ಆಯಿತು ನೋಡು. ಇಲ್ಲಿ ಏನು ಹೇಳಲಿ, ಏನು ಮಾಡ್ತಿರ್ತಾರೆ ಹೇಳು, ಮೈನಿಂಗ್ ಮಾಡ್ತಿರ್ತಾರಲ್ಲ, ಆ ಮೈನಿಂಗ್ ಮಾಡ್ತಿದ್ದ ಪ್ಲೇಸಲ್ಲಿ ಹಿಂಗೆ ಕೆಳಗೆ ಮೇಲೆ ಕೆಳಗೆ ಏರ್ಪಿನ್ ಶೇಪಲ್ಲಿ ಬಗ್ದಿದ್ರು, ಕೆಳಗಡೆ ಬಕ್ಕುವಂತ ಹೋಗಿ ಅದೆಲ್ಲ ಮಸ್ತ್ ಕಾಣಿಸ್ತಾ ಇತ್ತು ಆ ಸೀನೆಲ್ಲ. ಅದರಲ್ಲಿ ಅಲ್ಲಿ ಕಾರ್ ಹೋಗ್ತಿರೋದಾಗಿರ್ಬೋದು, ಟ್ರಕ್ ಹೋಗ್ತಿರೋದಾಗಿರ್ಬೋದು, ಅದೆಲ್ಲ ಮಸ್ತ್ ಕಾಣಿಸ್ತು ನನಗೆ. ಇಂಥ ಮಾಸ್ ಮೂವಿಗಳಲ್ಲಿ ಅದೆಲ್ಲ ಇದ್ರೇ ಲುಕ್ ಕೊಡೋದು ತುಂಬ ಚೆನ್ನಾಗಿತ್ತು ಅದು. ಹೌದೌದು. ಶಿವಣ್ಣ ಅವ್ರಿಗಂತೂ ಮಾಡಿಸಿದ ಮೂವಿ ಅಲ್ಲ ಇದು. ಹೌದು. ಅಂಡ್ ನಿಂಗೇನಾದರೂ ಅನ್ನಿಸ್ತಾ ಶಿವಣ್ಣ ಅವ್ರಿಗಲ್ಲಿ ಏಜ್ ಆಗಿರೋ ಥರ ಕಾಣಿಸ್ತಿತ್ತಂತ? ಏಜ್ ಆಗಿತ್ತು ಅಂತ ಕಾಣಿಸ್ತಿತ್ತು ಅನ್ನೋದಕ್ಕಿಂತ ಅವ್ರ ಎನರ್ಜಿ ಮಾತ್ರ ನಾವು ಏನು ಮಾತಾಡೋಕ್ಕೆ ಹೋಗ್ಬಾರ್ದು. ಅವ್ರಿಗೆ ಇಷ್ಟು ಏಜಲ್ಲೂ ಕೂಡ ಆ ಮೂವಿನ ಒಪ್ಕೊಂಡು ಮಾಡಿದ್ದಾರೆ ಅಂತಂದ್ರೆ ನಾವು ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಂಡ್ ಅವರಿಬ್ರು ನಡುವೆ ಡಿಫ್ರೆನ್ಸ್ ಇತ್ತು ನೋಡು. ಯಾರು ಹೇಳು, ಹೀರೋ ಆಗಿ ಹೀರೋಯಿನ್ ನಡುವೆ ಅವ್ರ ನಡುವೆ ತುಂಬಾ ಏಜ್ ಗ್ಯಾಪ್ ಇತ್ತು. ಕೆಲವೊಂದು ಸೀನಲ್ಲಿ ಅವಳು ಮಾತಾಡ್ತಿರ್ತಾಳೆ ಗೊತ್ತಾ, ನೀನು 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 ಅಂತ ಮಾತಾಡ್ತಿರ್ತಾಳೆ. ಆ ನೀನು ಅನ್ನೋ ಪದ ಅವರಿಬ್ರಿಗೂ ಅಲ್ಲಿ ಸೂಟ್ ಆಗಲ್ಲ. ನೀವು ಅಂತ ಶಿವಣ್ಣಂಗೆ ಕರೆದ್ರೇ ಅಲ್ಲಿ ಆ ರೆಸ್ಪೆಕ್ಟ್ ಅನ್ನೋದಾಯಿತು. ನೀವು ಅಂತ ಕರೆದ್ರೆ ಅವರಿಬ್ರು ನಡುವೆ ಆ ಲವರ್ಸ್ ಕೆಮಿಸ್ಟ್ರಿ ಅನ್ನೋದು ಬರ್ತಿರ್ಲಿಲ್ಲ. ನೀವು ಅಂತ ಅಂದಿದ್ರೆ ಸೂಟ್ ಆಗ್ತಿತ್ತು ಅವರಿಬ್ರು ಏಜ್ ಗ್ಯಾಪಿಗೆ. ನೀನು ಅಂತ ಅಂದಿದ್ರೆ ಆ ಲವ್ ಕೆಮಿಸ್ಟ್ರಿ ವರ್ಕ್ ಆಗ್ತಿರ್ಲಿಲ್ಲ. ಅವು ಈಗ ನೀನು ಅಂತ ಕರೆದ್ಬಿಟ್ಟು ಅವ್ರ ಏಜ್ ಗ್ಯಾಪಿಗೆ ಆ ಕೆಮಿಸ್ಟ್ರಿ ವರ್ಕ್ ಆಗಿಲ್ಲ. ಹೌದು, ರುಕ್ಮಿಣಿ ಅವ್ರದ್ದು ಮತ್ತು ಶಿವಣ್ಣ ಅವ್ರದ್ದು ಅದು ಕೆಮಿಸ್ಟ್ರಿ ವರ್ಕ್ ಆಗಿಲ್ಲ ಅಂತ ಹೇಳ್ಬೋದು, ಆರಾಮ್ಸೆ ಹೇಳ್ಬೋದು. ಅವ್ರದ್ದು ವರ್ಕ್ ಆಗಿಲ್ಲ. ನೀವು ಕೂಡ ನೋಡಿದ್ಮೇಲೆ ಕಮೆಂಟ್ ಮಾಡಿ ನಿಮಗೂ ಹೇಗೆ ಅನಿಸ್ತು ಅಂತ. ಓಕೆ ಗಂಗು, ಇಷ್ಟೆಲ್ಲ ಮೂವಿ ಬಗ್ಗೆ ಮಾತಾಡಿದ್ವಿ ನಾವು. ಏನು ಅನ್ನಿಸ್ತು ಆಡಿಯನ್ಸಿಗೆ? ನೀನು ಮೂವಿ ನೋಡೋಕ್ಕೆ ಸಜೆಸ್ಟ್ ಮಾಡ್ತೀಯ ಈ ಮೂವಿನ? ಖಂಡಿತ ಪ್ರತಿಯೊಂದು ಕನ್ನಡ ಮೂವಿನೂ ನಾವು ಥಿಯೇಟರ್ಗೆ ಹೋಗಿ ನೋಡಿ ಸಪೋರ್ಟ್ ಮಾಡಬೇಕು. ಸೊ ಆರಾಮ್ಸೆ ಹೋಗಿ ನೋಡ್ಬೋದು. ಮೂವಿ ಹೆಬೋ ಅವರೇಜ್ ಆಗಿ ಚೆನ್ನಾಗಿದೆ ಮೂವಿ. ಮಾಸ್ ಇದೆ, ಮತ್ತು ಶಿವಣ್ಣ ಅವ್ರ ಲುಕ್ ಇದೆ, ಅವ್ರ ಆ್ಯಕ್ಟಿಂಗ್ ಇದೆ, ಅವ್ರ ಎನರ್ಜಿ ಕಾಣಿಸುತ್ತೆ. ಮತ್ತು ಯಾರೇ ಅದು ಶಿವಣ್ಣನ ಪಾತ್ರನ ಚಿಕ್ಕ ಹುಡುಗನಲ್ಲಿ ಒಬ್ಬ ಆ್ಯಕ್ಟ್ ಮಾಡಿದ್ದಾನೆ. ಅವನ ಆ್ಯಕ್ಟಿಂಗ್ ಅಂತೂ ಮಸ್ತ್ ಇದೆ. ಅವನ ಜೊತೆಗೆ ಮತ್ತೆ ಈ ನನ್ನಮ್ಮ ಸೂಪರ್ ಸ್ಟಾರ್ ಕಂಟೆಸ್ಟೆಂಟ್ ಒಂದು ಮಗು ಇದೆಯಲ್ಲ ಮಹಿತಾ ಅಂತ, ಆ ಹುಡುಗಿಗೊಂದು ರೋಲ್ ಕೊಟ್ಟಿದ್ದಾರೆ. ಆ ಹುಡುಗಿನೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ.